ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಇಲ್ಲಿ ಟಾಪ್ ಟೈರ್ ಹೀರೋಸ್ನ ಸಿನಿಮಾಗಳೇ ಅಥವಾ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಸಿನಿಮಾಸ್ ಬಗ್ಗೆನೇ ಮಾತಾಡೋಕೊಟ್ಟಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ. ಹಾಗೆಯೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡೋಕೊಟ್ಟಿದ್ದೀನಿ ಅಂತ. ಕಾಂತಾರ ಚಾಪ್ಟರ್ 1 ಬಗ್ಗೆ ಮೊದಲನೇದಾಗಿ ಮಾತಾಡ್ಕೊಬಿಡೋಣ. ಯಾಕೆಂತಂದರೆ ನಾನು ಹೇಳ್ದಾಗೇ ಅಪ್ಡೇಟ್ ಏನೋ ಬಂತು 20ರಿಂದ ಸ್ಟಾರ್ಟ್ ಆಗಿ ಅವ್ರು ಕಂಪ್ಲೀಟಾಗಿ, ಅಂದರೆ ಅದಕ್ಕಿಂತಲೇ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಂತಂದರೆ, ಅವರು ಒಂದೊಂದು ಕಡೆಯೂ ಪ್ರಮೋಷನ್ ನಡೆಸ್ತಿರೋ ರೀತಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಏನು ಪೇಯ್ಡ್ ಪ್ರೀಮಿಯಂ ಶೋ ಏನು ಕೊಡ್ತಾ ಇದ್ದಾರಲ್ಲ, ಅದರಲ್ಲೂ ಕೂಡ ಒಂದು ಆರ್ಚ್ನ ಕ್ರಿಯೇಟ್ ಮಾಡಿ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಹೇಳ್ತಾ ಇದ್ದೀನಿ, ರಿಲೀಸ್ಗೂ ಮೊದಲೇ ರೆಕಾರ್ಡ್ ಬ್ರೇಕಿಂಗ್ ಆಗಿದೆ. ಹೇಗೆ ಅಂತಂದರೆ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಕಾಂತಾರ ಸಿನಿಮಾಗೋಸ್ಕರ ಅಮೆಝಾನ್ ಪ್ರೈಮ್ ಅವರು 125 crores ಕೊಡ್ತಾರೆ, ಅಂದರೆ OTT ಒಂದು ರೈಟ್ಸ್ಗೋಸ್ಕರ. ಅದಾದಮೇಲೆ ಜಿ ಸಿನಿಮಾಸ್ ಅವರು 80 crores ಪ್ಲಸ್ ಮೇಲೆ ಕೊಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 250 crores ಮೇಲೆ ಆಲ್ರೆಡಿ ಕಲೆಕ್ಷನ್ ಆಗಿದೆ. ಅದರ ಅರ್ಥ 100 crore ಬಜೆಟ್ ಏನಿದೆ ಅವ್ರು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ದಾರೆ. ಇನ್ನೇನಿದ್ರು ಬರೋದಿದ್ರಿಂದ ರೆಕಾರ್ಡ್ ಆಗಿರುವಂಥದ್ದು ಒಂದು ರಿಮಾರ್ಕೆಬಲ್ ಒಂದು ಸಿನಿಮಾ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವೇನಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಡೆವಿಲ್ ಸಿನಿಮಾದ ಬಗ್ಗೆನೇ ಆಗಿರುವಂಥದ್ದು. ಎಕ್ಸಾಕ್ಟ್ ಡೇಟ್ನ ಹೇಳ್ತೀನಿ. ತುಂಬ ಜನ ಅಪ್ಡೇಟ್ ಎಲ್ಲಿ ಗುರು ಅಂತ ಕೇಳ್ತಾನೆ ಇದ್ರಿ. ಈಗ ಕೊಡ್ತಾ ಇದ್ದೀನಿ ನೋಡಿ. ಡೆವಿಲ್ ಸಿನಿಮಾದ ಸೆಕೆಂಡ್ ಸಾಂಗ್ ಬಂದು 29th ಬರಬೇಕು. ಇದಿರೋ ಅಂಥ ವಿಷಯ ಆಗಿರೋವಂಥದ್ದು. ಈಗ ಏನಾದರೂ ಬರಲಿಲ್ಲ ಅಂತ 29th ಏನಾದ್ರು ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಗೆ ಬರುತ್ತೆ. ನಾನು ಇದನ್ನು ಅಪ್ಡೇಟ್ನ ಹಿಂದಿನ ವಾರನೇ ಕೊಡಬೇಕು ಅಂತ ಕಾರಣಾಂತರದಿಂದ ಬಿಟ್ಟಾಕಿ. ಕಾರಣ ಹೇಳೋದಕ್ಕೆ ಈಗ ಟೈಮ್ ಇಲ್ಲ. ಈಗ ಇರೋವಂಥದ್ದು ಅಪ್ಡೇಟ್ನ ಡೈರೆಕ್ಟ್ ಕೊಡೋ ವಿಷಯ ಇರುವಂಥದ್ದು 29th, ಅಂದರೆ 28ಕ್ಕೆ ನಾಳೆ 27, 28, 29 ಇನ್ನೇನು 2 ದಿನ ಇದೆ ಅಂತಲೇ ಹೇಳ್ಬೋದು. ಅದಕ್ಕೂ ಮೊದಲೇ ಒಂದು ಗ್ಲಿಮ್ಸ್ನ ಕೊಡ್ಬೋದು, ಅಥವಾ 29ನೇ ತಾರೀಕು ಯಾವಾಗ ಸೆಕೆಂಡ್ ಸಿಂಗಲ್ ಸಾಂಗ್ ಬರುತ್ತೆ ಅಂತ ಬಂದ್ಬಿಟ್ಟು ಒಂದು ಗ್ಲಿಮ್ಸ್ನ ಕೂಡ ಕೊಡ್ಬೋದು. ಇದು ಈಗ ಸದ್ಯಕ್ಕೆ ಇರೋವಂಥ ಅಪ್ಡೇಟ್ ಆಗಿರೋದು. ನಿಮಗೆ ನಾನು ಹಿಂದಿನ ವಿಷಯಕ್ಕೆ ಹೋಗ್ತೀನಿ. ಹೇಗೆ ಅಂತಂದರೆ, ಅವರು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ದಾರೆ ಸಾಂಗಿಗೋಸ್ಕರ ಅಲ್ಲ, ಅದು ಕಂಪ್ಲೀಟ್ಲಿ ಎಂಟೈರ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿರೋದು ನೋಡಿ ನನಗೆ ತುಂಬಾ ಅದ್ಭುತವಾಗಿ ಫೀಲ್ ಆಯಿತು ಗುರು. ಅಂದರೆ ಆ ಒಂದು VFX ವರ್ಕ್ ಆಗಲಿ ಅಥವಾ ಲೇಟೆಸ್ಟ್ ಟೆಕ್ನಾಲಜಿನೇ ಏನಾಗಲಿ, ನಿಮಗೆಲ್ಲರಿಗೂ ಗೊತ್ತಿರೋ ಮೋಕೋಬಾಟಲ್ಲಿ ಟೀಸರ್ ಕೂಡ ಬಂದಿರುವಂಥದ್ದು. ಸೊ ಈ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸಿನಿಮಾಗೆ ಆ ಒಂದು ಆದ್ಯತೆನ ಕೊಟ್ಟು ಆ ಒಂದು ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರೀನ್ ಸ್ಕ್ರೀನ್ ಅದು ಸಾಂಗ್ ಶೂಟಿಗೆ ಆಗಿರುವಂಥದ್ದು. ಆ್ಯಂಡ್ ಅದರಲ್ಲೇ ಅವರು ಬ್ಯಾಕ್ ಪೇಯ್ನಿಂದ ಅವರು ಮಲ್ಕೊತಾರೆ. ತುಂಬಾ ಬೇಸರ ಆಗುತ್ತೆ ಗುರು ಇದೆಲ್ಲ ನೋಡೋದಕ್ಕೋಸ್ಕರ. ಅದಕ್ಕೋಸ್ಕರನೇ ನಾನು ಯಾವುದೇ ಒಂದು ಅಪ್ಡೇಟು ಡೆವಿಲ್ ಸಿನಿಮಾದ ಬಗ್ಗೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನಾನು ಯಾವುದೇ ಒಂದು ಅಪ್ಡೇಟ್ ತರಲಿಲ್ಲ. ಹಾಗೆಯೇ ನಾನು ಹೇಳ್ದಾಗೇ ಸೆಕೆಂಡ್ ಸಿಂಗಲ್ ಸಾಂಗಿಂದಂತಲೇ ಅಪ್ಡೇಟ್ ಬರುತ್ತೆ ಅಂತಲೇ ಹೇಳಿದ್ದೆ. ಹಾಗೆಯೇ ಅಪ್ಡೇಟ್ ಕಮಿಂಗ್ ಸೂನ್ ಅಂತ ಅವರು ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಎಲ್ಲ ನೋಡಿದಾಗ ನಿಮಗೆ ನಾನು ಕೊಟ್ಟಿರೋಂಥ ಅಪ್ಡೇಟ್ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಈಗ 3ನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಸಿನಿಮಾದಾಗಿರುವಂಥದ್ದು. 45 ಡೇಸ್ನ ಶೂಟ್ನ ವ್ರ್ಯಾಪಪ್ ಆಗಿರುವಂಥದ್ದು ಮುಂಬೈಯಲ್ಲಿ JJ ಪೆರಿ ಅವ್ರ ಜೊತೆ ಹಾಲಿವುಡ್ ಲೆವೆಲ್ನ ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ. ಇದೆಲ್ಲ ಹೇಳಿರೋಂಥ ವಿಷಯ ಅಲ್ವಾ? ಇದರಲ್ಲಿ ಏನಿದೆ ಹೊಸದಾಗಿ? ಇಲ್ಲೇ ಇದೆ. ಈಗ ಲಂಡನ್ಗೆ ಹೋಗಿದ್ದಾರೆ. ರಾಮಾಯಣದ ನನಗೆ ಗೊತ್ತಿರೋ ಹಾಗೆಯೇ ರಾಮಾಯಣದ ವಿಷಯದಲ್ಲಿ ಈ ಒಂದು ಏನು ಇನ್ನು ಪ್ರಮೋಷನ್ ನಡೆಸೋಕೆ ಹೋಗಿರೋವಂಥದ್ದು. ಯಾವುದೇ ಕಾರಣಕ್ಕೂ ಟಾಕ್ಸಿಕ್ದಲ್ಲ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಆ್ಯಂಡ್ ಎಲ್ಲರೂ ಮಾತಾಡ್ತಿರೋದು ಹೇಗೆ ಅಂತಂದರೆ, ಈಗ ಬಸ್ ರಿಪೋರ್ಟ್ ಪ್ರಕಾರ ಇರೋದ್ರೆ ಅಂತಂದರೆ ಲಂಡನ್ಗೆ ಹೋಗಿರೋವಂಥದ್ದು ಪ್ರಮೋಷನ್ ವಿಷಯದಲ್ಲೇ ಆಗಿರೋವಂಥದ್ದು ಅಂತ. ಆದರೆ ಓಕೆನೆ, ಅಪ್ಕಮಿಂಗ್ ಸಿನಿಮಾಸ್ಗೆ ಜಾಸ್ತಿ ಫೋಕಸ್ ಮಾಡೋದು ಒಳ್ಳೆಯದು. ರಾಮಾಯಣನೂ ಕೂಡ ನೀವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡದಾಗಿದೆ. ಯಾಕೆಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಓಪನ್ ಹೈಮರ್ನ ಪ್ರೊಡ್ಯೂಸರ್ ಅದಕ್ಕೆ ಆ್ಯಡ್ ಆಗ್ತಿದ್ದಾರೆ, ತಿವಾರಿ ಅವ್ರ ಜೊತೆ ಮಾತಾಡ್ತಿದ್ದಾರೆ. ರಾಮಾಯಣ ಅಷ್ಟು ಅದ್ಭುತವಾಗಿರೋದು ದೊಡ್ಡ ಒಂದು ಪ್ರಾಜೆಕ್ಟ್ ಆಗಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈಗ ಅವ್ರು ಫಂಡ್ ಹಾಕಲಿಲ್ಲ ಅಂದ್ರೂ ಕೂಡ ಬೇರೆಯವ್ರು ಫಂಡ್ ಹಾಕ್ತಾರೆ. ಆದರೆ ಓಪನ್ ಹೈಮರ್ ಅವ್ರು ಬರ್ತಿದ್ದಾರೆ ಅಂದರೆ ಪ್ರಾಜೆಕ್ಟ್ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಿರುವಂಥ ವಿಷಯ ಆಗಿರುವಂಥದ್ದು. ನಿಮಗೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಮಾರ್ಕ್ ಬಗ್ಗೆ ಮಾತಾಡೋದಾದರೆ, ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡೋದಾದರೆ, KD ಒಂದು ವರ್ಲ್ಡಿಗೆ ಎಂಟರ್ ಆಗಿದ್ದಾರೆ. ಅದು ವಾಯ್ಸ್ ಓವರಿಗೋಸ್ಕರ ನಾವು ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನಮಗೆ ಅಪ್ಕಮಿಂಗ್ ಡೇಸ್ ಏನು ಗೊತ್ತಾಗಬೇಕಾಗಿರುವಂಥದ್ದು. ಯಾಕೆಂದರೆ ವ್ರ್ಯಾಪಪ್ ಆದಮೇಲೆ ಬರ್ತಿದ್ದಾರೆ ಅಂತಂದರೆ ಅದು ಒಂದು ವಾಯ್ಸ್ ಓವರಿಗೆ ಆಗಿರುವಂಥದ್ದು ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಯಾಕೆಂದರೆ ಕಿಚ್ಚ ಸುದೀಪ್ ಅವರ ವಾಯ್ಸಿಗೆ ಆ ಒಂದು ಗತ್ತಿದೆ ಅಂತಲೇ ಹೇಳ್ಬೋದು. ನೀವೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಫಸ್ಟ್ ಸಿಂಗಲ್ ಸಾಂಗು ಮಾರ್ಕಿಂದನೂ ಕೂಡ ಆದಷ್ಟು ಬೇಗ ಬರೋಕ್ಕಿದೆ. ನಾನು ಈ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೋ ಅಪ್ಡೇಟ್ ಬರ್ದಿರೋ ಕಾರಣಕ್ಕೋಸ್ಕರ ನಾನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಗೈಸ್, ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ವಿತ್ ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.